ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೂರು ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಬಹುದು. ತಾಯಿ ಪಾರ್ವತಿ ದೇವಿ ತನ್ನ ಭಕ್ತರನ್ನ ಸಲಹೋದಕ್ಕಾಗಿ ಶಕ್ತಿ ಸ್ವರೂಪಿಣಿಯಾಗಿ ಬೇರೆ ಬೇರೆ ರೂಪದಲ್ಲಿ ಶಕ್ತಿ ರೂಪಿಣಿಯಾಗಿ ನೆಲೆ ನಿಂತಿದ್ದಾಳೆ. ಅರಣ್ಯದ ಮಧ್ಯೆ ನೆಲೆ ನಿಂತಿರೋ ಪಾರ್ವತಿಯ ಪ್ರತಿರೂಪವಾದಂತಹ ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಅರೇನಂಗಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಪ್ರಸಿದ್ಧಿ ಯಾಕೆ ಅಂತ ಇವಾಗ ನೀವು ನೋಡಬಹುದು. ಹಚ್ಚ ಹಸಿರಾದ ಪರ್ವತ, ಬೋರ್ಗೆರೆವ ಜಲಪಾತ, ಪ್ರಕೃತಿಯ ಮನೋಹರವಾದ ನೋಟ. ಈ ಜಿಲ್ಲೆ ಅನೇಕ ಪವಿತ್ರ ಕ್ಷೇತ್ರಗಳಿಗೆ ತವರೂರು ಕೂಡ ಹೌದು. ಇಂತಹ ಸುಂದರ ಹಸಿರು ಸೀರೆಯನ್ನುಟ್ಟು ನಿಂತಿರೋ ಈ ಗುಡ್ಡ ಬೆಟ್ಟಗಳ ನಡುವೆ ಇರುವ ಈ ದೇವಸ್ಥಾನವೇ ಕರಿಕಾನ ಪರಮೇಶ್ವರಿ. ಈ ದೇವಿಯ ಸನ್ನಿಧಾನಕ್ಕೆ ಬಂದು ಮಕ್ಕಳಾಗದ ದಂಪತಿಗಳು ಶ್ರೀದೇವಿಯಲ್ಲಿ ತೊಟ್ಟಿಲ ಬಟ್ಟಿಲು ಒಪ್ಪಿಸುವ ಹರಿಕೆಯನ್ನ ಹೊತ್ತು ಸಂತಾನ ಭಾಗ್ಯ ಪಡೆದಿರೋ ಎಷ್ಟೋ ಉದಾಹರಣೆಗಳಿವೆ. ಅದೇ ತರ ಸಣ್ಣವರಿರುವಾಗ ಹೆಣ್ಣು ಮಕ್ಕಳು ಮೂಗು ಸೋರಿಕೊಂಡಾಗ ತೊಂದರೆ ಉಂಟಾದರೆ ಮೂಗುತಿಯನ್ನ ಹರಕೆಯಾಗಿ ಇಲ್ಲಿ ಕೊಡ್ತಾರೆ. ಹಾಗೂ ಮುತ್ತೈದೆ ಭಾಗ್ಯಕ್ಕಾಗಿ ಇದೇ ಹರಕೆ ಹೊತ್ತು ದೇವಿಗೆ ಅರ್ಪಿಸುವವರ ಜೊತೆಗೆ ಕುಂಕುಮ, ಬಳೆ, ಸೀರೆ, ಕುಪ್ಪಸಗಳ ಹರಕೆ ಹೊರುವವರಿಗೆ ಲೆಕ್ಕನೇ ಇಲ್ಲ. ಕಾಮಾಲೆಯಂತಹ ಕಾಯಿಲೆ ಬಂದಾಗ ಅರಿಶಿಣ ಮೂಟೆಯ ಹೊರಕೆಯನ್ನ ಹೊರೋದ್ರಿಂದ ಕಾಯಿಲೆ ವಾಸಿಯಾಗತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇದೆ. ದೇವಿಯ ಸನ್ನಿಧಾನಕ್ಕೆ ದನ ಕನಕಗಳ ಹರಕೆಯನ್ನ ಹೊತ್ತು ಆರೋಗ್ಯ, ಮಾಂಗಲ್ಯ, ಪುತ್ರ ಲಾಭ, ಆಯುಷ್ಯ ಹಾಗೂ ಐಶ್ವರ್ಯ ಪಡೆಯಬಹುದೆಂಬ ನಂಬಿಕೆ ಕೂಡ ಭಕ್ತರಲ್ಲಿ ಇಲ್ಲಿ ನಾವು ನೋಡಬಹುದು. ಇವಾಗ ಪುರಾಣದ ಪ್ರಕಾರ ಈ ದೇವಸ್ಥಾನದ ಬಗ್ಗೆ ಇರುವಂತ ಕಥೆಯನ್ನ ಇವಾಗ ಹೇಳ್ತೀನಿ. ಪುರಾಣಗಳ ಪ್ರಕಾರ ಹಿಂದೆ ಬಂಡಾಸುರ ಮತ್ತು ಮಲ್ಲಾಸುರ ಎಂಬ ಅಸುರರು ಋಷಿ ಮುನಿಗಳಿಗೆ ತುಂಬಾ ಹಿಂಸೆಯನ್ನ ನೀಡ್ತಿದ್ರಂತೆ. ಅವರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರನೇ ಜಗನ್ಮಾತೆ ಪರಮೇಶ್ವರಿ ರೂಪ ತಾಳ್ತಾಳೆ ಅಂತ ಕೂಡ ಹೇಳ್ತಾರೆ. ಮುಂದೆ ಈ ರಾಕ್ಷಸರ ಚಂಡಮುಂಡ ಸಂಹರಿಸಿ ಅಲ್ಲೇ ಹತ್ತಿರದ ಬಂಗಾರಮಕ್ಕಿ ಎಂಬ ಸ್ಥಳದಲ್ಲಿ ನೆಲೆ ನಿಲ್ತಾಳಂತೆ. ಆದ್ರೆ ಕೆಲ ಕಾಲದ ನಂತರ ದೇವಿಗೆ ಅಲ್ಲಿ ನೆಲೆ ನಿಲ್ಲಲು ಆಗದ ಕಾರಣ ಶಾಂತವಾದ ತಪೋಭೂಮಿಯನ್ನ ಹುಡುಕ್ತಾ ಇರ್ತಾಳಂತೆ. ಅದೇ ರೀತಿ ಅದನ್ನ ಹುಡುಕಿಕೊಂಡು ಬಂದಾಗ ಕಾಣಿಸಿದ ಪ್ರದೇಶವೇ ಈ ಹೊನ್ನಾವರದ ಸಮೀಪದ ನೀಲ್ಕೋಡು ಗ್ರಾಮ. ಮುಂದೆ ದೇವಿ ಈ ಸಹ್ಯಾದ್ರಿಗಿರಿ ತಪ್ಪಲಿನಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿ ಭಕ್ತರನ್ನ ರಕ್ಷಿಸುತ್ತಿದ್ದಾಳಂತೆ. ತುಂಬಾ ವರ್ಷಗಳ ಹಿಂದೆ ಈಗಿರುವ ದೇವಸ್ಥಾನವನ್ನ ನಿರ್ಮಿಸಬೇಕು ಅಲ್ಲಿನ ಜನ ತೀರ್ಮಾನ ಮಾಡ್ತಾರಂತೆ. ಆವಾಗ ಶಿಲೆಗಳಿಂದ ಕೂಡಿದ ಪ್ರದೇಶದಲ್ಲಿ ರಕ್ತ ಚಿಮ್ಮತ್ತಂತೆ. ತಾಯಿಗೊಂದು ದೇವಾಲಯ ಕಟ್ಟಬೇಕು ಎಂಬ ಜನರ ಆಸೆಯಂತೆ ಜನರು ಕಟ್ಟಬೇಕು ಅಂತ ಅನ್ಕೊಂಡಾಗ ಕಲ್ಲು ಬಂಡೆಯಿಂದ ಹರಿದ ರಕ್ತವನ್ನ ನೋಡಿ ಭಯಭೀತರಾಗಿ ಅವರು ತಪೋಯೋಗಿಗಳಾದ ಶ್ರೀಧರ ಸ್ವಾಮಿಯವರ ಮೊರೆ ಹೋಗ್ತಾರಂತೆ. ಮುಂದೆ ಸ್ವಾಮಿ ಶ್ರೀಧರರು ಬಂದು ಈ ಸ್ಥಳದಲ್ಲಿ ತಪಸ್ಸನ್ನ ಮಾಡ್ತಾರಂತೆ. ಈ ತಪಸ್ಸನ್ನು ಮಾಡಿ ದೇವಿಯನ್ನ ನಾನಾ ಸ್ತೋತ್ರವನ್ನ ಹೇಳಿ ಸಂತೃಪ್ತಿಗೊಳಿಸಿದ ನಂತರ ದೇವಿ ಶ್ರೀಧರರ ಭಕ್ತಿಗೆ ಮೆಚ್ಚಿ ನಾನು ಇಲ್ಲೇ ನೆಲೆ ನಿಲ್ತೀನಿ ಅಂತ ಈ ಜಾಗದಲ್ಲಿ ದೇವಸ್ಥಾನವನ್ನ ನಿರ್ಮಿಸು ಅಂತ ಹೇಳಿ ಮಾಯವಾಗ್ತಾಳಂತೆ. ಇನ್ಮುಂದೆ ಕಲ್ಲಿನಿಂದ ರಕ್ತ ಚಿಮ್ಮೋದಿಲ್ಲ ಅಂತ ಹೇಳಿ ದೇವಿ ಮಾಯ ಆಗ್ತಾಳೆ. ತಾಯಿ ಪಾರ್ವತಿ ದೇವಿ ತನ್ನ ಭಕ್ತರನ್ನ ಸಲಹುವುದಾಗಿ ಶಕ್ತಿ ಸ್ವರೂಪಿಣಿಯಾಗಿ ಬೇರೆ ಬೇರೆ ರೂಪದಲ್ಲಿ ಶಕ್ತಿ ರೂಪಿಣಿಯಾಗಿ ಇಲ್ಲಿ ನೆಲೆ ನಿಲ್ತಾಳೆ ಅಂತ ಕೂಡ ಹೇಳ್ತಾರೆ. ಉತ್ತರ ಕನ್ನಡ ಜಿಲ್ಲೆ ಈ ದೇವಸ್ಥಾನದ ಮೂಲಕ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ಕೂಡ ನಾವು ಹೇಳ್ಬೋದು. ಶ್ರೀಧರ ಸ್ವಾಮಿಗಳು ಈ ಜಾಗದಲ್ಲಿ ದೇವಸ್ಥಾನವನ್ನ ನಿರ್ಮಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಇನ್ನು ಇಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ನಾವು ಹೋದ್ರೆ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ಬೇಕು. ಯಾರಾದ್ರೂ ಜೊತೆಗಿದ್ರೆ ಮಾತ್ರ ಹೋಗಿ, ಇಲ್ಲಾಂದ್ರೆ ಒಬ್ಬೊಬ್ರೆ ಹೋಗ್ಬೇಕಾದ್ರೆ ಭಯ ಆಗ್ಬೋದು. ಇವಾಗ ಇಲ್ಲಿ ಇರುವಂತ ದೇವಸ್ಥಾನದ ಬಗ್ಗೆ ಇರುವಂತ ಕಥೆಯನ್ನ ಹೇಳ್ತೀನಿ. ಶ್ರೀದೇವಿ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ದುರ್ಗಮ ಕಾಡಿನಲ್ಲಿ ಸಾಗಿದರೆ ಅಲ್ಲಿ ಒಂದು ಶಿವನ ಸನ್ನಿಧಾನ ಇದೆ. ಅದಕ್ಕೆ ಒಂದಡಿಕೆ ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನ ಹೊಂದಿದೆ. ಈ ಕ್ಷೇತ್ರವನ್ನ ವೃಂದಾರಕ ಕ್ಷೇತ್ರವೆಂದು ಕೂಡ ಕರೀತಾರೆ. ಈ ಕ್ಷೇತ್ರಕ್ಕೆ ಈ ಹೆಸರು ಹೇಗ್ ಬಂತು ಅದ್ರ ಹಿಂದೆ ಕೂಡ ಒಂದು ಸ್ಟೋರಿ ಇದೆ, ಅದನ್ನ ಇವಾಗ ಹೇಳ್ತೀನಿ. ಅಲ್ಲಿ ಅಂದರೆ ಆ ದೇವಸ್ಥಾನದ ಬಳಿ ಒಂದು ಅಡಿಕೆಯ ಮರ ಇರೋದು ಬಹುದಿನದಿಂದ ಅನುಭವಕ್ಕೆ ಬರುತ್ತಂತೆ. ಒಂದು ಅಡಿಕೆ ಮರ ನಾಶವಾಗೋದ್ರಲ್ಲಿ ಇನ್ನೊಂದು ಮರ ತಾನಾಗೆ ಹುಟ್ಟಿರ್ತಿತ್ತಂತೆ. ಹಾಗಾಗಿ ಇದಕ್ಕೆ ಒಂದಡಿಕೆ ಎಂಬ ಹೆಸರು ಬಂತು ಎಂದು ಪ್ರತೀತಿ ಇದೆ. ಅದಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಒಂದಡಿಕೆ ಎಂದು ಕೂಡ ಕರೀತಾರೆ. ಅಲ್ಲಿನ ಶಿವ ದೇವಾಲಯವು ಒಂದಡಿಕೆ ಶಂಭುಲಿಂಗ ಎಂದೇ ಪ್ರಸಿದ್ಧಿಯನ್ನ ಹೊಂದಿದೆ. ಹೋಗ್ಬೇಕಾದ್ರೆ ತುಂಬಾ ಕಾಡಿನ ದಾರಿ. ಆ ಕಾಡಿನ ದಾರಿಯಲ್ಲಿ ಹೋದ್ರೆ ಒಂದು ದೇವಸ್ಥಾನವನ್ನ ನಾವು ನೋಡ್ಬೋದು. ನಾವು ಚಿಕ್ಕವರಿರುವಾಗೆಲ್ಲ
ಕಥೆಯಲ್ಲಿ ನೋಡಿದ್ವಿ, ಸುತ್ತಲೂ ಕಾಡು ಮರಗಳು, ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಅರ್ಚಕರು ಹೋಗ್ಬಿಟ್ಟು ಅಭಿಷೇಕ ಮಾಡ್ತಾರೆ, ಆತರ ಎಲ್ಲ ಕಲ್ಪನೆ ಇತ್ತು. ಅದನ್ನ ಇವತ್ತೇ ನೋಡಿ ಆ ಡ್ರೀಮ್ ಹೇಗಿರುತ್ತೆ ಅನ್ನೋದನ್ನ ಕಮ್ ಟ್ರೂ ಅಂತ ಹೇಳ್ತಾರಲ್ಲ, ಆತರ ಈ ದೇವಸ್ಥಾನವನ್ನ ನೋಡಿದಾಗ ನನಗನ್ನಿಸ್ತು ಇಲ್ಲಿರುವಂತಹ ಗುಡ್ಡ ಬೆಟ್ಟ ಮರಗಳು. ನಾನು ಎಷ್ಟೊಂದು ಚಿತ್ರಗಳನ್ನ ಬಿಡಿಸಿದ್ದೆ, ಯಾವತ್ತೂ ಈ ತರ ಬೆಟ್ಟ ಗುಡ್ಡಗಳ ಮಧ್ಯೆ ದೇವಸ್ಥಾನ ಇರೋದನ್ನ ನೋಡಿರ್ಲಿಲ್ಲ. ಈ ಸ್ಥಳಕ್ಕೆ ಬಂದಾಗ್ಲೇ ನನಗೆ ಗೊತ್ತಾಯ್ತು ಇಷ್ಟು ಸುಂದರವಾಗಿದೆ ಈ ಪ್ಲೇಸ್ ಅಂದ್ಬಿಟ್ಟು. ಇನ್ನು ಶ್ರೀದೇವಿ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆಯನ್ನ ನೆರವೇರಿಸ್ತಾರೆ. ಶ್ರೀದೇವಿಗೆ ಪ್ರತಿದಿನ ಹಗಲಿನಲ್ಲಿ ಅನ್ನದ ನೈವೇದ್ಯ, ರಾತ್ರಿ ದೋಸೆ ಹಾಗೂ ಕಾಳು ಮೆಣಸಿನ ಕಷಾಯವನ್ನ ಕೂಡ ಇಲ್ಲಿ ಮಾಡಲಾಗತ್ತೆ. ಪ್ರತಿ ಮಂಗಳವಾರ ಶುಕ್ರವಾರ ಉದ್ದಿನ ವಡೆ ನೈವೇದ್ಯವನ್ನ ಸಲ್ಲಿಸ್ತಾರೆ. ಇಲ್ಲಿ ಎಷ್ಟೋ ಭಕ್ತಾದಿಗಳು ಹರಕೆ ರೂಪದಲ್ಲಿ ಉದ್ದಿನ ವಡೆ, ಸುಟ್ಟೇವು, ಪಾಯಸ ನೈವೇದ್ಯವನ್ನ ಮಾಡಿಸ್ತಾರಂತೆ. ಇಲ್ಲಿನ ಅರ್ಚಕರೇ ಈ ಒಂದಡಕ್ಕೆ ಶಂಭುಲಿಂಗನ ಪೂಜೆಯನ್ನ ದಿನಾಲು ಹೋಗ್ಬಿಟ್ಟು ಮಾಡ್ತಾರಂತೆ. ಹೋಗುವಾಗ ತುಂಬಾ ಕಾಡಿನ ನಡುವೆ ಈ ದೇವಸ್ಥಾನವನ್ನ ನಾವು ನೋಡಬಹುದು. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡ್ರೆ ಭಟ್ಕಳದಿಂದ ಹೊನ್ನಾವರಕ್ಕೆ ಸಾಗುವ ದಾರಿಯಲ್ಲಿ ಅರೇನಂಗಡಿ ಗ್ರಾಮಕ್ಕೆ ತೆರಳಿ ನೀರ್ಕೊಡು ಗ್ರಾಮದಿಂದ 5 ಕಿಲೋಮೀಟರ್ ಹೋದರೆ ಈ ಕರಿಕಾನ ಪರಮೇಶ್ವರಿ ದೇವಸ್ಥಾನವನ್ನ ತಲುಪಬಹುದು. ಬೆಂಗಳೂರಿನಿಂದ ಭಟ್ಕಳಕ್ಕೆ ಬಸ್ ಸೌಲಭ್ಯವಿದ್ದು ಭಕ್ತಾದಿಗಳು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ನಾವು ಇಲ್ಲಿ ಕಾಣಬಹುದು. ಒಟ್ಟಾರೆಯಾಗಿ ತನ್ನ ತುಂಬಿದ ಭಕ್ತಾದಿಗಳ ಕೈ ಬಿಡದೆ ಕಾಪಾಡೋ ಈ ದೇವಿಯನ್ನ ಒಂದು ಬಾರಿ ಕಣ್ತುಂಬಿಕೊಂಡು ನೋಡಿದರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಪರಿಹಾರವಾದಂತೆ. ಈ ದೇವಸ್ಥಾನಕ್ಕೆ ಹೋದಾಗ ಈ ಈಶ್ವರನ ಲಿಂಗ ಅಥವಾ ಈ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನ ಮಿಸ್ ಮಾಡಬೇಡಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ಫುಲ್ ಕಾಡಿನ ನಡುವೆ ನಾವು ಬಂದಾಗ ಈ ದೇವಸ್ಥಾನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಇಷ್ಟು ದೂರ ನಡ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ತರ ಫೀಲ್ ಆಗತ್ತೆ. ದೇವಸ್ಥಾನಕ್ಕೆ ತುಂಬಾ ನಡ್ಕೊಂಡ್ ಬಂದಿದ್ರಿಂದ ಆ ದೇವರನ್ನ ನೋಡಿದಾಗಂತೂ ತುಂಬಾನೇ ಖುಷಿ ಆಗತ್ತೆ. ಇಲ್ಲಿ ಯಾವಾಗ್ಲೂ ಒಂದು ಅಡಿಕೆ ಮರ ತಾನಾಗಿ ಬೆಳೆದಿರುತ್ತಂತೆ, ಒಂದಾದ್ಮೇಲೆ ಒಂದ್ ಬಿದೋದ್ರೂ ಇನ್ನೊಂದು ಹುಟ್ಟಿರುತ್ತಂತೆ. ಹಾಗೆ 365 ದಿನನೂ ದೇವರಿಗೆ ಈ ನೀರಿನಿಂದ ಅಭಿಷೇಕ ಆಗ್ತಾನೆ ಇರುತ್ತಂತೆ. ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಈ ಕರಿಕಾನ ಪರಮೇಶ್ವರಿಯ ದೇವಸ್ಥಾನನ ಒಂದ್ಸಲಿ ವಿಸಿಟ್ ಮಾಡಲೇಬೇಕು ನಿಮ್ ಲೈಫ್ ಅಲ್ಲಿ. ಹಾಗೆ ಇಲ್ಲಿರೋ ಈಶ್ವರ ದೇವಸ್ಥಾನಕ್ಕೆ ಕೂಡ ನೀವು ಭೇಟಿ ಕೊಡಿ. ಮಕ್ಕಳಿಗೆ ಕಾಡಿನ ಅನುಭವ ಹೇಗಿರುತ್ತೆ ಅಂತ ಏನಾದ್ರು ತೋರಿಸಬೇಕು ಅಂತ ಇತ್ತು ಅಂದ್ರೆ ಇದು ಬೆಸ್ಟ್ ಪ್ಲೇಸ್. ಇವಾಗ ಭಟ್ರು ಈ ದೇವಸ್ಥಾನದ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಯಾವಾಗ್ಲೂ ಬರ್ತಾ ಇರತ್ ನೀರು.